ಅಗ್ರಹಾರದಲ್ಲಿ ರಾಜಾತಿಥ್ಯ ವಿಡಿಯೋ ವೈರಲ್ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ಮೊಬೈಲ್ ಅನ್ನು ಕೊಟ್ಟು ಪೊಲೀಸರಿಗೆ ಧನ್ವೀರ್ ಯಾಮಾರಿಸಿದ್ರ ಎನ್ನುವಂತಹ ಪ್ರಶ್ನೆ ಎದ್ದಿದೆ। ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡೋಣ। ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ನಡೆದಂತಹ ವಿಡಿಯೋ ರಾಜ್ಯದಲ್ಲಿ ಬಹಳಷ್ಟು ವೈರಲ್ ಆಯಿತು। ಇದೀಗ ಹೊಸ ಮೊಬೈಲ್ ಅನ್ನ ಕೊಟ್ಟು ಪೊಲೀಸರಿಗೆ ಯಾಮಾರಿಸಿದ್ರ ಧನ್ವೀರ್ ಎನ್ನುವಂತಹ ಪ್ರಶ್ನೆ ಎದ್ದಿದೆ। ಯಾಕಂತ ಹೇಳಿದ್ರೆ ಧನ್ವೀರೇ ಈ ವಿಡಿಯೋನೆಲ್ಲ ವೈರಲ್ ಮಾಡಿದ್ರು ಎನ್ನುವಂತಹ ಅತಿ ದೊಡ್ಡ ಆರೋಪ। ಇರೋ ಡೇಟಾವೆಲ್ಲ ಡಿಲೀಟ್ ಮಾಡಿ ಯಾವುದೋ ಒಂದು ಫೋನ್ ಕೊಟ್ಬಿಟ್ರ ಧನ್ವೀರ್ ಎನ್ನುವಂತಹ ಸುದ್ದಿ ಓಡಾಡ್ತಾ ಇದೆ। FSL ತಜ್ಞರ ಪರಿಶೀಲನೆ ವೇಳೆ ಮೊಬೈಲ್ ಖಾಲಿ ಆಗಿದೆ। ಯಾಕಂತ ಹೇಳಿದ್ರೆ ರಿಟ್ರೀವ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಏನು ಸಿಗ್ತಾ ಇಲ್ಲ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ। ಹೊಸ ಡಿವೈಸ್ಗೆ ಸಿಮ್ ಹಾಕಿ ಯಾಮಾರಿಸ್ಬಿಟ್ಟಿದ್ದಾರಾ ಧನ್ವೀರ್ ಎನ್ನುವಂತಹ ತನಿಖೆ ನಡೀತಾ ಇದೆ। ಹೊಸ ಡಿವೈಸ್ ಕೊಟ್ಟು ಹಾಗಾದ್ರೆ ಧನ್ವೀರ್ ಯಾಮಾರಿಸಿದ್ರ? ಸಾಕ್ಷಿ ನಾಶ ವಿಚಾರದಲ್ಲೂ ಕೂಡ ಧನ್ವೀರ್ ಮೇಲೆ ಆಕ್ಷನ್ ತೆಗೆದುಕೊಳ್ಳಲಾಗುತ್ತಾ ಎನ್ನುವಂತಹ ಪ್ರಶ್ನೆ ಕೂಡ ಎದ್ದಿದೆ। FSL ತಜ್ಞರ ಪರಿಶೀಲನೆ ವೇಳೆ ಮೊಬೈಲ್ ಖಾಲಿ ಅನ್ನೋದು ಇದೀಗ ಬಯಲಾಗಿದೆ। ಇದೇ ಕಾರಣಕ್ಕಾಗಿ FSLನ ಸ್ಪೆಷಲ್ ಸೆಲ್ಗೆ ಮೊಬೈಲ್ ರವಾನೆಯನ್ನ ಕೂಡ ಮಾಡಲಾಗಿದೆ। ಹೊಸ ಡಿವೈಸ್ಗೆ ಸಿಮ್ ಹಾಕಿ ಹಾಗಾದ್ರೆ ಧನ್ವೀರ್ ಯಾಮಾರಿಸಿದ್ದಾರಾ ಅಂತ ಕೂಡ ಈ ಒಂದು ಆಯಾಮದಲ್ಲೂ ಕೂಡ ತನಿಖೆ ನಡೀತಾ ಇದೆ। ನೀವು ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸಬಹುದು, ಪರಪ್ಪನ ಅಗ್ರಹಾರದಲ್ಲಿ ಯಾವ ರೀತಿಯಾಗಿ ಫುಲ್ ಜಾಲಿಯಾಗಿ ಖೈದಿಗಳು ತಮ್ಮ ಆರ್ಭಟವನ್ನ ನಡೆಸ್ತಾ ಇದ್ದಾರೆ ಅಂತ। ಆದರೆ ಇವೆಲ್ಲ ಕೂಡ ವೈರಲ್ ಆಗಿದ್ದು ಧನ್ವೀರ್ ಅವರಿಂದಲೇ ಎನ್ನುವಂಥ ಒಂದು ಆರೋಪ। ಆದರೆ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಧನ್ವೀರ್ ಅವರನ್ನ ಕೂಡ ವಿಚಾರಣೆ ನಡೆಸಲಾಗ್ತಾ ಇತ್ತು। ಆ ಒಂದು ಸಂದರ್ಭದಲ್ಲಿ ಧನ್ವೀರ್ ಅವರ ಫೋನನ್ನು ವಶಕ್ಕೆ ಪಡಿಸಿಕೊಳ್ಳಲಾಗಿತ್ತು। ಆದರೆ ಫೋನ್ ಈಗ ಖಾಲಿ ಎನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ। ಹಾಗಾದರೆ ಇನ್ನೊಂದು ಕಡೆ ಇನ್ನೊಂದು ಆಯಾಮದಲ್ಲಿ ಧನ್ವೀರ್ ಅವರು ಸಾಕ್ಷಿ ನಾಶವನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ಒಂದು ವಿಚಾರದಲ್ಲೂ ಕೂಡ ತನಿಖೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ। ಹಾಗಾದ್ರೆ ಹೇಗೆ ಹೊಸ ಮೊಬೈಲ್ ಹಳೆ ಮೊಬೈಲ್ ಅಂತ ಹೇಗೆ ಪತ್ತೆ ಮಾಡಬಹುದು ಅಂತ ಕೂಡ ಅಂದಾಜು ಮಾಡಬಹುದು। ಮೊದಲಿಗೆ FSL ತಜ್ಞರು ಡಿವೈಸ್ ಅನ್ನ ಪರಿಶೀಲನೆ ಮಾಡ್ತಾರೆ। ತದನಂತರದಲ್ಲಿ ಟೂಲ್ಸ್ ಮೂಲಕ ಡೇಟಾ ಡಿಲೀಟ್ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ। ಒಂದು ವೇಳೆ ಡಿಲೀಟ್ ಆಗಿದ್ರೆ ಮತ್ತೆ ರಿಟ್ರೀವ್ ಸಾಫ್ಟ್ವೇರ್ ಮೂಲಕ ಡೇಟಾನ ತೆಗಿಬೇಕು, ಏನೇನಿತ್ತು ಆ ಮೊಬೈಲ್ನಲ್ಲಿ ಅಂತ ಪರಿಶೀಲನೆ ಮಾಡೋದಕ್ಕೆ। ಇದರ ಜೊತೆಗೆ ಸಿಮ್ ಕಾರ್ಡ್ ಎಷ್ಟು IMEI ನಂಬರ್ಗಳ ಜೊತೆ ವರ್ಕ್ ಆಗಿದೆ ಅಂತ ಕೂಡ ನೋಡಲಾಗುತ್ತೆ। ಯಾವ ಡೇಟ್ ಹಾಗೂ ಟೈಮ್ನಲ್ಲಿ ವರ್ಕ್ ಆಗಿದೆ ಅಂತ ಕೂಡ ತನಿಖೆಯನ್ನು ಮಾಡೋದಕ್ಕೆ ಸಜ್ಜಾಗಲಾಗ್ತಾ ಇದೆ। ಒಂದು ವೇಳೆ ಧನ್ವೀರ್ನ ಬಂಧನಕ್ಕೂ ಮುನ್ನ ಸಿಮ್ ಹೊಸ IMEI ನಂಬರ್ ಜೊತೆ ಮ್ಯಾಚ್ ಆದರೆ ಹೊಸ ಫೋನ್ ಅಂತ ಗೊತ್ತಾಗುತ್ತೆ। ಆ ಹೊಸ ನಂಬರ್ ಧನ್ವೀರ್ ಬಳಿ ಸೀಸ್ ಮಾಡಿದ ಮೊಬೈಲ್ IMEI ನಂಬರ್ ಒಂದೇನಾ ಅಂತ ಕೂಡ ಪರಿಶೀಲನೆ ಮಾಡಲಾಗುತ್ತೆ। ಒಂದು ವೇಳೆ ಒಂದೇ ಅಂತ ಗೊತ್ತಾದರೆ ಸಾಕ್ಷಿ ನಾಶ ಅಂತ ಮತ್ತೊಂದು ಕೇಸ್ ದಾಖಲಾಗುವಂತಹ ಸಾಧ್ಯತೆ ಇದೆ। ಹೀಗಾಗಲೇ FIR ಆಗಿರೋದ್ರಿಂದ ಸಾಕ್ಷ್ಯ ನಾಶ ಅಂತ ಮತ್ತೊಂದು ಸೆಕ್ಷನ್ ಆ್ಯಡ್ ಕೂಡ ಆಗುತ್ತೆ। ಈ ವೇಳೆ ಬಂಧನ ಮಾಡುವಂತಹ ಸಾಧ್ಯತೆ ಇದ್ದು ಅಧಿಕಾರ ಕೂಡ ಪೊಲೀಸರಿಗೆ ಇರುತ್ತೆ ಎನ್ನಲಾಗ್ತಾ ಇದೆ। ನೋಡಿ, ಒಂದು ಕಡೆ ಪರಪ್ಪನ ಅಗ್ರಹಾರದಲ್ಲಿ ಏನೆಲ್ಲ ನಡೀತು, ಈ ಒಂದು ವಿಚಾರ ರಾಜ್ಯದಲ್ಲಿ ಬಹಳಷ್ಟು ಜೋರಾಗಿ ಸದ್ದು ಮಾಡಿತು। ಆದರೆ ಇದೀಗ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿದೆ। ಇದೇ ಕಾರಣಕ್ಕೆ ಧನ್ವೀರ್ ವಿಚಾರಣೆ ಮಾಡಿರೋ ಪೊಲೀಸರು ನಿನ್ನೆ 2 ಬಾರಿ ವಿಚಾರಣೆಗೆ ನಟ ಧನ್ವೀರ್ ಹಾಜರಾಗಿದ್ರು। ಈ ವೇಳೆ ನನಗೇನು ಗೊತ್ತಿಲ್ಲ, ನಾನೇನು ಡಿಲೀಟ್ ಮಾಡಿಲ್ಲ ಅಂತ ನಟ ಧನ್ವೀರ್ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ। ಪರಪ್ಪನ ಅಗ್ರಹಾರ ಪೊಲೀಸರಿಂದ ತನಿಖೆ ಮತ್ತಷ್ಟು ಚುರುಕುಗೊಳ್ತಾ ಇದೆ। ಇದೇ ಕಾರಣಕ್ಕೆ ಹಾಗಾದ್ರೆ ಧನ್ವೀರ್ ವಿಚಾರಣೆ ಮಾಡ್ತಾ ಇದ್ದಾರಾ ಪೊಲೀಸರು? ಯಾಕಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಮೊಬೈಲ್ ಸಿಕ್ಕ ನಂತರ ಎಲ್ಲಾ ಡೀಟೇಲ್ಸ್ ಗೊತ್ತಾಗತ್ತೆ। ಇದರಲ್ಲಿ ಧನ್ವೀರ್ ಇನ್ವಾಲ್ವ್ ಆಗಿದ್ದಾರಾ ಆಗಿಲ್ವಾ, ಇದು ಜಸ್ಟ್ ಆರೋಪವಾ ಎನ್ನುವಂಥ ನಿಟ್ಟಿನಲ್ಲಿ। ಆದರೆ ಮೊಬೈಲ್ ಫುಲ್ ಖಾಲಿ ಆದರೆ ಈ ಸಂದರ್ಭದಲ್ಲಿ ಧನ್ವೀರ್ ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ, ನಾನೇನು ಡಿಲೀಟ್ ಮಾಡಿಲ್ಲ ಅಂತ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಎನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ। ಇನ್ನು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಈ ಒಂದು ವಿಚಾರವಾಗಿ ನಾನಾ ರೀತಿಯ ಕಮೆಂಟ್ಸ್ಗಳು ವ್ಯಕ್ತವಾಗ್ತಾ ಇದೆ। ಇಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ನಡೆದಂತಹ ಈ ಅನಾಚಾರ ಏನಿದೆ ಅದ್ರ ಬಗ್ಗೆ ತನಿಖೆ ಆಗಬೇಕಿತ್ತು। ಆದರೆ ವಿಡಿಯೋ ಯಾಕೆ ವೈರಲ್ ಆಯಿತು ಅಂತ ಧನ್ವೀರ್ ಮೇಲೆ ಯಾಕೆ ತನಿಖೆ ಮಾಡ್ತೀರಿ, ಮೊದಲು ನಿಮ್ಮ ಹುಳುಕುಗಳನ್ನು ಸರಿ ಮಾಡ್ಕೊಳ್ಳಿ ಅಂತ ಕೂಡ ಸಾರ್ವಜನಿಕರಿಂದ ಮಾತುಗಳು ಬರ್ತಾ ಇದೆ। ಆದರೆ ಇಲ್ಲಿ ಧನ್ವೀರ್ ಅವರನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಲಾಗಿದ್ದು ಧನ್ವೀರ್ ಫೋನ್ ಸದ್ಯ ಖಾಲಿ ಅಂತ ಗೊತ್ತಾಗ್ತಾ ಇದೆ।